ಒಂದು ಅರ್ಜೆಂಟ್ ಇದೆ. ಫ್ರೆಂಡು ಟೈಮ್ ಕರೆಕ್ಟ್ ಆಗಿ ಬರ್ತಾನ? ಅಯ್ಯೋ ಮೇಡಮ್, ಈ ಒಂದ್ ದಿನಕ್ಕೆ ಯಾವಾಗ ಹೆಣ್ಣು ನೋಡ್ತೀನೋ ಮದ್ವೆ ಆಗ್ತೀನೋ ಅಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದಾನೆ ಮೇಡಮ್. ಓಹೋ, ಹಾಗಾದ್ರೆ ಸುನಾಮಿನೂ ಸುಂಟ್ರು ಗಾಳಿನೂ ಒಟ್ಟಿಗೆ ಸೇರ್ತಾಗ ಯಾವ ಹಾಸ್ಪಿಟಲ್ ಬರ್ತಲ್ಲ ಆ ಹಾಸ್ಪಿಟಲ್ ಬರ್ತಿರ್ಬೇಕಲ್ಲ. ಹೌದೌದೌದು. ಬರ್ತಾನೆ ಬರ್ತಾನೆ. ವಿಭಾ, ಅಕ್ಕ ನೋ, ಹೇ, ಒಂದ್ ನಿಮಿಷ. ಹಾ, ನನ್ನ ಗ್ರಹಗತಿಗಳು ಹೇಳ್ತಾ ಇದೆ ಆ ಸುನಾಮಿ ಬಂತು. ನಿಮ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್? ನಮ್ಗಂಗೆ ಎಲ್ಲ ಗೊತ್ತಾಗತ್ತೆ. ಕರೆಕ್ಟ್. ಯು ಬಾ, ಫಾಲೋ ಮಿ. ಫಾಲೋ ಮಿ. ಎನಫ್. ಆ ಸುನಾಮಿ ಬಂತಮ್ಮ, ಬಂತು. ಎಲ್ಲಿ ಮೇಡಮ್? ಬರ್ಲೇ ಇಲ್ಲ. ಅಯ್ಯೋ, ಅಲ್ಲಲ್ಲಪ್ಪ, ಇಲ್ಲಿ ಹಿಂಗ್ ಕಾರ್ ನಿಲ್ಸ್ತಾರೆ ನೋಡು. ಹೇಳಿಲ್ವಾ ನಂಗ್ ಗ್ರಹಗತಿ ಯಾವತ್ತು ನಂಗೆ ಸುಳ್ಳು ಹೇಳಲ್ಲಪ್ಪ. ರಜಾ, ನೀನು ನಿನ್ ಫ್ರೆಂಡ್ ರಿಸೀವ್ ಮಾಡಪ್ಪ, ನಾನು ಹುಡುಗಿ ಕಡೆಯವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ. ಹಾಯ್ ಮಗ. ಸ್ವಾಮಿ. ಲೋ ಮಚ್ಚ, ಏನೋ ಒಂಥರ ಭಯ ಕಣ. ಯಾಕೋ ಹೆದರ್ತೀಯಾ? ನಿನಗಂತಾನೆ ಒಂದ್ ಹುಡುಗಿ ಹುಟ್ಟವಳೆ, ಅವಳ ಜೊತೆನೆ ನಿನ್ ಮದ್ವೆ. ಹಂಗಂತೀಯ? ಲೋ, ಬಿಲ್ಡಪ್ ಚೆನ್ನಾಗಿ ಕೊಟ್ಟಿದ್ದೆ ತಾನೆ? ಎಲ್ಲ ರೆಡಿ ಆಗಿದೆ ತಾನೆ? ಎಲ್ಲ ರೆಡಿ ಆಗಿದೆ, ನೀನೇನು ಟೆನ್ಷನ್ ತಗೋಬೇಡ. ಅಪ್ಪಾಜಿ ನಮಸ್ಕಾರ. ನಮಸ್ಕಾರ, ಹೇಗಿದ್ಯಪ್ಪ? ನಾನು ಆರಾಮಪ್ಪಾಜಿ. ಅಜ್ಜಿ ನಮಸ್ತೆ. ಸಿಸ್ಟರ್ಸ್ ನಮಸ್ಕಾರ. ಲೋ, ಎಲ್ಲ ಹೇಳಿದ್ದೆ ತಾನೆ? ಫುಲ್ ಬಿಲ್ಡಪ್ ಕೊಟ್ಟಿದ್ದೆ ತಾನೆ? ಖಂಡಿತ ಮಗ, ನೀನ್ ತಲೆನೇ ಕೆಡ್ಸ್ಕೋಬೇಡ. ಸರಿ. ಇವ್ರು ನಿಜವಾಗ್ಲೂ ನನಗೋಸ್ಕರ ಹುಡುಗಿ ನೋಡೋದಕ್ಕೆ ಬಂದಿಯಾರಾ ಅಥವಾ ಏನಾದರೂ ಡ್ರಾಮಾ ಗೀಮಾ ಮಾಡಕ್ಕೆ ಬಂದಿದ್ದಾರಾ? ಏನ್ ಪಪ್ಪ, ಈ ಕಂಜೂಸ್ ಕುಮಾರ ಯಾವ್ದಾದ್ರು ಶೇರ್ ಆಟೋ ಮಾಡ್ಕೊಂಡ್ ಬರ್ತಾನೆ ಅಂದ್ರೆ ದೊಡ್ಡ ಕಾರ್ನೇ ಮಾಡ್ಕೊಂಡ್ ಬಂದಿದ್ದಾನೆ. ಮದುವೆ ಗಣ್ಣ ಗತ್ತು ತೋರಿಸ್ತಾ ಇದ್ದಾನೆ ಅವನು. ಇವತ್ತಿದೇ ಮನೇಲಿ ಇವ್ರ ಗತ್ತು ಗಮ್ಮತ್ನೆಲ್ಲ ನಿಂಬೆ ಹಣ್ಣಿನ ತರ ಕ್ರಶ್ ಮಾಡ್ಬಿಡ್ತೀನಿ. ಅದೇ ಅಲ್ವಾ ನಮ್ಮ ಉದ್ದೇಶ. ಏನ್ರಿ, ಎಲ್ರೂ ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನೀವು ನೋಡಿದ್ರೆ ಏನೋ ಸೀಕ್ರೆಟ್ ಮಾತಾಡ್ತಾ ಇದ್ದೀರಾ. ಬನ್ನಿ ಹೋಗೋಣ. ನಮಸ್ಕಾರ. ನಮಸ್ತೆ. ಓಹೋ, ಸುಷ್ಮಿತಾ ಅವರು ನೀವಿದ್ದೀರಾ? ನೀವಿದ್ರೆ ನನಗಿನ್ ಟೆನ್ಷನ್ ಇಲ್ಲ ಬಿಡಿ. ಡೋಂಟ್ ವರಿ ಅಮ್ಮ, ಈ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ ಆಗುತ್ತೆ. ಎಲ್ಲ ಪಕ್ಕ ತಾನೆ? ಪಕ್ಕಮ್ಮ. ಬನ್ನಿ ಎಲ್ಲ ಬನ್ನಿ. ಬನ್ನಿ ಮಕ್ಕಳೇ. ನಮಸ್ಕಾರ. ಬನ್ನಿ. ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಬಾ. ಇದೊಳಿ ಬೇಗ, ಗಂಡೋರು ಬರ್ತಾ ಇದ್ದಾರೆ. ಬನ್ನಿ. ಕೂತ್ಕೊಳ್ಳಿ. ಶ್ರೀಮಂತ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬಾ, ಕೂತ್ಕೊಳ್ಳಿ. ಬನ್ನಿ. ಇಲ್ಲೋಡು, ವೈಟ್ ಕಲರ್ ಟೇಲ್ಸ್ ಎಲ್ಲ ಹಾಕ್ಸ್ಬಿಟ್ಟವ್ರೆ. ಬನ್ನಿ. ಅಲ್ಲ ಹೇಳಿದ್ದು, ಕುತ್ಕೋ. ಆ ಚೇರ್ ಹಾಕಿ ಇಡಮ್ಮ ಅಲ್ಲಿ. ಆ ಮಕ್ಳಿಗೂ ಕೂಡ ಚೇರ್ ಹಾಕಿ. ಪರವಾಗಿಲ್ಲ, ನಿಂತಿರ್ತಾರೆ ಹುಡುಗರವರು.
ಏನ್ ಮಗ, ನೀನ್ ಮದ್ವೆ ಆದ್ರೆ ಇಲ್ಲೇ ಬಂದು ಸೆಟ್ಲ್ ಆಗ್ಬೋದು. ಏನಮ್ಮ ಮದ್ವೆ ಹೆಣ್ಣೆ, ಹೆಂಗಿದೆ ಅಲಂಕಾರ? ಸೂಪರ್ ಆಗಿದೆ ಕಣೆ. ಹೇ, ಅಲ್ಲಿನೂ ಮಾತಾಡ್ತಿದಾರೆ ಕಣೆ. ಮೇ ಬಿ ಹುಡುಗ ಬಂದಿರ್ಬೋದು. ಹೇ, ಹಾಗಾದ್ರೆ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಏ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಮ್ಮಿಬ್ರು ಅಗ್ರಿಮೆಂಟ್ ಪ್ರಕಾರ ಹುಡುಗನ ಮೊದಲು ನಾನ್ ನೋಡ್ಬೇಕು. ಸೊ ನೀವಿಬ್ರು ಇಲ್ಲೇ ನಿಂತ್ಕೊಳ್ಳಿ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಏನೇ, ಹುಡುಗ ಚೆನ್ನಾಗಿದ್ದಾನಾ? ಇಲ್ಲ ಕಣೆ, ಹುಡ್ಗನೇ ಕಾಣಿಸ್ತಿಲ್ಲ. ಈ ಚಂದಮಾಮನ ಮೋಡಗಳೆಲ್ಲ ಮುಚ್ಕೋತಾವಲ್ಲ, ಆ ತರ ನಿಮ್ ರಿಲೇಟಿವ್ಸ್ ಅಡ್ಡ ನಿಂತ್ಕೊಂಡಿದ್ದಾರೆ ಕಣೆ. ಓಹೋ, ಇವನೇನ ಹುಡ್ಗ? ಇವನು ಹುಡುಗನೇ, ಆದ್ರೆ ಹುಡುಗಿ ನೋಡಕ್ ಬಂದಿರೋ ಹುಡುಗ ಅಲ್ಲ. ಇವ್ರಿದಾರಲ್ಲ, ಇವ್ರು ಯಾಡ್ಸಮ್ ಬಾ, ಇವ್ರು ಸುಮ್ಮನಿರ್ರಿ. ಛೇ, ಇವ್ರಲ್ಲ ಅಂದ್ರೆ ಇನ್ಯಾರು ಹುಡ್ಗ? ಹಲೋ 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 ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡ್ತೀನಿ. ಅವಾಗ ನನ್ನ ಕೆಲ್ಸನೂ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಈ ತರ ಸೈಲೆಂಟ್ ಆಗಿರೋದನ್ನ ಬಿಟ್ಟು ಸ್ವಲ್ಪ ಏನಾದ್ರೂ ಮಾತಾಡ್ತೀರಾ? ಇವರು ಹುಡುಗನ ತಂದೆ ನಾಗರಾಜು ಅಂತ. ನಮಸ್ಕಾರ. ಅವರು ಹುಡುಗನ ಅಜ್ಜಿ. ನಮಸ್ತೆ. ಅವರಿಬ್ರು ಇವ್ರು ತಂಗಿದಿರು. ಆಮೇಲೆ ಅಲ್ಲಿ ಕೂತಿದಾರಲ್ಲ ಇವರು ನನ್ನ ತಮ್ಮ ಯೋಗರಾಜು, ದೊಡ್ಡ ಕಾಂಟ್ರಾಕ್ಟ್ರು. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ. ನೀವು ಹುಡುಗನ ಚಿಕ್ಕಪ್ಪನ? ಅಂಕಲ್, ಸ್ವಲ್ಪ ಸೈಡ್ ಬನ್ನಿ, ಸ್ವಲ್ಪ. ಅಯ್ಯೋ, ಈ ಅಂಕಲ್ಗಳು ಬೇರೆ ಸರಿತಾ ಇಲ್ವೇ? ನಾನು ಕಣ್ಣು ಮುಚ್ಕೊಂಡು ಮಗಳು ಕೊಡೋಕ್ಕೆ ಇದೊಂದು ವಿಷಯ ಸಾಕು.